ಓಕೆ, ಇವಾಗ ಇಲ್ಲಿ ಬಿಟ್ಟರು. ಲೇ, ಏನೋ ಮಾಡ್ತಿದ್ಯೋ? ಒಂಥರ ಸೈಕಲ್ ಗ್ಯಾಪಲ್ಲಿ ಸೂಪರ್ ಬೈಕ್ ನುಗ್ಸೋ ಮಜಾನೇ ಬೇರೆ, ನಿಜ ಹೇಳ್ತೀನಿ ನಾನು. ಬಟ್ ಯಾರಿಗೂ ಡಿಸ್ಟರ್ಬ್ ಮಾಡದೆ ಮಾಡಬೇಕು ಗುರು, ಅಷ್ಟೇ. ನಾನು ಅಷ್ಟೇ ಹೇಳೋದು. ಗೊತ್ತಿತ್ತು ನಟ ಬರ್ತಾನೆ ಅಂತ ಅಂದ್ಬಿಟ್ಟು. ನೋಡಿ ಬ್ರೇಕ್ಸ್ ಹೆಂಗಿದೆ. ಈ ಹೆಲ್ಮೆಟಲ್ಲಿ ಹುಚ್ಚೊಂಥರ ಮಾತಾಡ್ಕೊಂಡು ಖುಷಿಯಾಗಿ ಹೋಗ್ತಾ ಇರೋ ಮಜಾನೇ ಬೇರೆ ಕಣೋ. ಪೋರ್ಷ್ ತಗೋಬೇಕು, ಅದೊಂದಿನ ತಗೋಬೇಕು. ನಾನು ಹೋಗ್ತೀನಿ ಬಿಡಮ್ಮ, ನನಗೆ. ಎಸ್, ಥ್ಯಾಂಕ್ ಯು. ಫಿಲ್ಟ್ರ್ ಮಾಡೋದಕ್ಕೆ, ಕಾನ್ಫಿಡೆನ್ಸ್ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೆಣ್ಣು ಹುಡುಗಿ ಅಂತ ಆಡ್ಕೊಳ್ಳೋದಲ್ಲ, ಬಟ್ ಟೈಮ್ ತೊಗೊಳುತ್ತೆ ಕಾನ್ಫಿಡೆನ್ಸ್ ಬರೋಕ್ಕೆ. ಈ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ನೋಡಿ ಇಲ್ಲಿ ಎಷ್ಟು ಖಾಲಿ ಇದೆ. ಇದಕ್ಕೆ ನಾನು ಒಂದು ಕಾಲದಲ್ಲಿ ಫುಲ್ಲು ಫೇಮಸ್ ಆಗಿದ್ದಿದ್ದು. ಇಂಥದ್ದೇ ಎಲ್ಲ ಹೇಳ್ಕೊಡ್ತಿದ್ದೆ. ಇವನು ಯಾರೋ ಕೂತ್ಕೊಂಡಿದ್ದಾನೆ ಇಲ್ಲಿ. ಅದಕ್ಕೆ ಗುರು ಅಷ್ಟೊಂದು ಟ್ರಾಫಿಕ್ ಜಾಮು. ಇಲ್ಲೊಳ್ಳೆ ಆಟೋದವ್ರು ಏನೋ ಗ್ಯಾಂಗ್ ವಾರ್ ಆಗ್ತಿರೋ ಥರ ಓಡಿಸ್ತಾ ಇದ್ದಾರೆ. ಥ್ರೂ ಗೋಸ್ ಹ್ಯಾಮಿಲ್ಟನ್. ನಾನು ಹ್ಯಾಮಿಲ್ಟನ್ ಫ್ಯಾನ್ ಅಲ್ಲ, ಬಟ್ ಆ ಡೈಲಾಗ್ ಚೆನ್ನಾಗಿದೆ. ಇವನು ಲಾರಿ ಅವನು, ಬಸ್ ಅವನಿಗೆ ಜಾಗ ಬಿಡಬಾರ್ದು ಅಂತ ಲಾರಿ ಅವನು ಹೋಗಲ್ಲ, ಲಾರಿ ಅವನಿಗೆ ಜಾಗ ಬಿಡಬಾರ್ದು ಅಂತ ಬಸ್ ಅವನು ಹೋಗಲ್ಲ. ಇವರಿಬ್ಬರು ಮಧ್ಯದಲ್ಲಿ ನಾವೆಲ್ಲರೂ ಹೋ 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 ಶುರು ಆಗ್ಬಿಟ್ಟಿದೆ. ಬನ್ನಿ, ಇದರಲ್ಲಿ ಫಿಲ್ಟ್ರ್ ಮಾಡ್ಬೇಕು ಇವಾಗ. ಆಗೋದಿಲ್ಲ, ಇಲ್ಲಿ ಫಿಲ್ಟ್ರಲ್ಲ, ಏನೂ ನಡೆಯಲ್ಲ ಈ ಜಾಗದಲ್ಲಿ. ಫಿಲ್ಟರ್ ಮಾಡಬೇಕಷ್ಟೇ ಈ ಟ್ರಾಫಿಕಲ್ಲಿ. ನೀವು ಯಾರಿಗೋ ಜಾಗ ಕೊಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅವನೊಬ್ಬ ಲೆಫ್ಟ್ ಹೋಗ್ತಾನೆ ಅಂತ ಇರೋಬರೋ ಟ್ರಾಫಿಕ್ ಎಲ್ಲ ಹಿಡಿದಿಟ್ಟಿದ್ದಾನೆ. ಬ್ಯೂಟಿಫುಲ್. ಮತ್ತು ಏನಕ್ಕೆ ಅಷ್ಟೊಂದು ಜಾಗ ಇದ್ರೂ ಜನರು ಆರಾಮಾಗಿ ಫಿಲ್ಟರ್ ಮಾಡ್ಕೊಂಡು ಹೋಗಲ್ಲ ಅಂತ ನನಗೆ ಅರ್ಥನೇ ಆಗಲ್ಲ. ಎಷ್ಟು ಖಾಲಿ ರೋಡು, ಸುಮ್ಮನೆ ಬಿಟ್ಬಿಡ್ತಾರೆ. ಆಮೇಲೆ ಟ್ರಾಫಿಕ್ ಜಾಮು ಅಂತ ಕೋಪ ಮಾಡ್ಕೊತಾರೆ. ಅಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಕಾಣಿಸ್ತಿದ್ಯಾ? ಇದು ಇಷ್ಟೊಂದು ಟ್ರಾಫಿಕ್ಕು. ಬಟ್ ಎನಿವೇಸ್, ನಾನು ಇದನ್ನ ತೊಗೊಳ್ಳೇಬೇಕು. ಏನಕ್ಕಾದ್ರೆ HSR ಅಲ್ಲಿ ನಂಗೆ ಲೆಫ್ಟ್ ಹೋಗ್ಬೇಕು. ಒಂಥರ ಸೈಕಲ್ ಗ್ಯಾಪಲ್ಲಿ ಸೂಪರ್ ಬೈಕ್ ನುಗ್ಸೋ ಮಜಾನೇ ಬೇರೆ, ನಿಜ ಹೇಳ್ತೀನಿ ನಾನು. ಬಟ್ ಯಾರಿಗೂ ಡಿಸ್ಟರ್ಬ್ ಮಾಡದೆ ಮಾಡಬೇಕು ಗುರು, ಅಷ್ಟೇ. ನಾನು ಅಷ್ಟೇ ಹೇಳೋದು. ಇದರಿಂದ ನಿಮ್ಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಸ್ವಲ್ಪ ಜನ ಒಳ್ಳೆಯವ್ರು ಇದ್ದೇ ಇರ್ತಾರೆ. ನೋಡಿ, ಈ ಥರ ನಿಲ್ಸಿರು. ಥ್ಯಾಂಕ್ ಯು. ಒಳ್ಳೆಯವ್ರು ಇದ್ದೇ ಇರ್ತಾರೆ. ಈ ಕಾರವರೆಲ್ಲ ಸ್ವಲ್ಪ ರೈಟಿಗೆ ಹೋದರೆ ಬ್ಲಾಕ್ ಮಾಡದೆ ಸೂಪರ್. ಇವ್ರು ಅರ್ಥ ಮಾಡ್ಕೊಂಡ್ರು ಅದನ್ನು. ಥ್ಯಾಂಕ್ ಯು. ನೋಡಿ, ಇವನೇ ಅವನು ಲೆಫ್ಟಿಗೆ ಬಂದಲ್ಲ, ರೈಟಿಗೆ ಹೋಗಲ್ಲ, ಮೊಬೈಲ್ ಆಮೇಲೆ ನೋಡೋ. ಸ್ವಲ್ಪ ಜನ ಕಾರವರು ತುಂಬ ಅರ್ಥ ಮಾಡ್ಕೊಂಡು ಓಡಿಸ್ತಾರೆ, ಎಲ್ಲರಿಗೂ ಜಾಗ ಬಿಟ್ಕೊಂಡು. ಇನ್ನು ಸ್ವಲ್ಪ ಜನ ನನ್ನ ಮಕ್ಕಳಿದ್ದಾರೆ. ನೋಡಿ, ಈ ಥರ ಮೂಮೆಂಟ್ ಕೊಟ್ಬಿಟ್ರೆ ಟ್ರಿಪ್ಪಲ್ಗೆ ಸಿಕ್ಕಾಬಿಡೆ ಖುಷಿಯಾಗಿರ್ತಾಳೆ. ಅರ್ಧ ಜನ ಆಫೀಸಿಗೆ ಲೇಟಾಗಿ ಏನೋ ಗೊತ್ತಾ ಹೋಗೋದು, ಅವ್ರಿಗೆ ಟ್ರಾಫಿಕಲ್ಲಿ ಮಜಾ ಮಾಡ್ಕೊಂಡು ಓಡಿಸ್ಕೊಳ್ಳೋಕೆ ಗೊತ್ತಿಲ್ಲ. ನೀವು ಬೆಂಗಳೂರಲ್ಲಿ ಅದನ್ನು ಕಲ್ತ್ಬಿಡಿ, ನೀವು ಅದರಲ್ಲಿರೋ ಮಜಾನೇ ಬೇರೆ. ಸೊ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ಇದು ಶಾರ್ಟ್ಕಟ್ಟು, ಬೇಕಾದರೆ ಕಲ್ತ್ಕೊಳ್ಳಿ. ಇದರಿಂದ ಹೋದರೆ ಸಿಲ್ಕ್ ಬೋರ್ಡ್ ಅವಾಯ್ಡ್ ಮಾಡ್ತೀರಾ, ಹೆವಿ ಟ್ರಾಫಿಕ್ ಅವಾಯ್ಡ್ ಮಾಡ್ತೀರಾ. ಇದು ಪಾಟ್ರೋಲ್ ಮೇಲೆ ಹೋಗಿದ್ದು ಗೊತ್ತೇ ಆಗಲಿಲ್ಲ ಹಾರ್ಡ್ ಸಸ್ಪೆನ್ಷನಲ್ಲಿ. ಅಂದರೆ ಸ್ವಲ್ಪ ಕೈಗೆ ಫೀಲ್ ಆಯಿತು, ಬಟ್ ಅದರಿಂದ ಏನು ಜೋಲ್ಟ್ ಬರಲಿಲ್ಲ. ವಾವ್, ಟ್ರಿಪಲ್ ಕಲಿಬೇಕಮ್ಮ. ನಿನ್ನ ಬಗ್ಗೆ ತುಂಬ ಇದೆ ಕಲಿಯೋಕ್ಕೆ ನನಗೆ. ಇವನು ಆಟೋದವನು, ಎಲೆಕ್ಟ್ರಿಕ್ ಅವನು ಎಲ್ಲೋಗ್ತಾನೆ ಅಂತ ನಂಗೆ ಹೇಳೋಕ್ಕೆ ಆಗಲ್ಲ ಗುರು. ಏನೇ ಆದರೂ ಎಲೆಕ್ಟ್ರಿಕ್ ಗಾಡಿ ತೊಗೋಬಾರ್ದು. ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಅದು ಫಸ್ಟ್ 0 to 60 ಫಾಸ್ಟಾಗಿ ಬೇರೆಯವ್ರ ಮುಂದೆ ಹೊಡೆದ್ಬಿಟ್ಟು ತಿರ್ಪೇಶೋಕಿ ಮಾಡ್ತಾರಲ್ಲ, ಅಂಥ ನನ್ನ ಮಕ್ಕಳು ಯಾರೂ ಇಲ್ಲ. ಅಮ್ಮ ತಾಯಿ,
ಸ್ಟ್ರೈಟ್ ರೋಡ್ ಇರ್ಬೇಕಾದ್ರೆ ಕರೆಕ್ಟಾಗಿ ಓಡ್ಸೋಕೆ ಬರಲ್ಲ. ಆಪೋಸಿಟಲ್ಲಿ ಬಂದು ಯಾಕಮ್ಮ ಬೈಕ್ ಬರ್ಸ್ತೀಯಾ? ಅದು ಫಸ್ಟ್ ಸರ್ವಿಸ್ ಆದಮೇಲೆ ಫಸ್ಟ್ ರೈಡ್ ತೊಗೊತೀರಲ್ಲ ನೀವು, ಎಷ್ಟು ಸ್ಮೂತಾಗಿರುತ್ತೆ ಗೊತ್ತಾ ಗಾಡಿ. ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಯಾವುದೇ ಗಾಡಿ ಆಗಿರಲಿ ಫಸ್ಟ್ ಸರ್ವಿಸ್ ಆದಮೇಲೆ ಬ್ಯೂಟಿಫುಲ್ ಆಗಿರ್ತಾಳೆ. ಆ ಸ್ಮೂತ್ನೆಸ್ನ ಎಂಜಾಯ್ ಮಾಡೋದೇ ಬೇರೆ. ಅವಾಗ ಸ್ಪೀಡ್ ಓಡಿಸ್ಬೇಕು ಅನ್ನೋದು ಇರಲ್ಲ. ಫಸ್ಟು ಹೈವೇ ಟಚ್ ಮಾಡೋ ತನಕ. ಓಕೆ, ಇವಾಗ ಇಲ್ಲಿ ಬಿಟ್ಟರು. ಲೇ ಏನೋ ಮಾಡ್ತಿದ್ಯೋ? ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹಾಂ, ಟೈರ್ ಬಗ್ಗೆ ಅರ್ಥ ಆಗಿದೆ. ಸೊ ನನ್ನ ಹಿಂದೆ ಅವರು ಚೆನ್ನಾಗಿ ಒಬ್ರಿಗೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಇದ್ರು. ನೋಡು ಆ ಟೈರ್ ಎಷ್ಟು ಬಾಲ್ಡ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲ, ಅದು ರೇಸ್ ಟೈರು ಬಾಲ್ಡ್ ಆಗಿರೋದಲ್ಲ, ಸಿಕ್ಕಾಪಟ್ಟೆ ಹೊಸ ಗಾಡಿ ತೊಗೊಂಬಂದಿದ್ದಾರೆ ಯಾರೋ, ಆ ಗಾಡಿಗೆ ಅದಕ್ಕೆ ರೇಸ್ ಟೈರ್ಸ್ ಹಂಗೆ ಬರೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ನಂಗೆ ಅದೇ ಇವಾಗ ಇಂಡಿಯಾದಲ್ಲಿ ಅದೇ ನನಗೆ ಖುಷಿ ಆಗ್ತಿರೋದು. ಎಲ್ಲರೂ ಎಷ್ಟು ತಿಳುವಳಿಕೆ ತೊಗೊಂಬಿಟ್ಟಿದ್ದಾರೆ ಎಲ್ಲ ಥರ ಗಾಡಿಗಳ ಬಗ್ಗೆ ಅಂತ ಹೇಳಿದ್ರೆ ಮೊದಲಿನ ಥರ ಇಲ್ಲವೇ ಇಲ್ಲ ಇವಾಗ. ಅಯ್ಯೋ, ಒಂದು 8 ವರ್ಷದ 10 ವರ್ಷದ ಹಿಂದೆ ನಾನು ಯಾವಾಗ ಬ್ಲಾಗ್ ಮಾಡ್ತಿದ್ನೋ ಆವಾಗ ನಂಗೆ ಎಷ್ಟು ಜನ ನಿಲ್ಸ್ಬಿಟ್ಟು ಕೇಳೋರು ಗೊತ್ತಾ, ಯಾಕೆ ಗುರು ನಿನ್ನ ಟೈರ್ ಬಾಲ್ಟ್ ಆಗಿದೆ, ದುಡ್ಡಿಲ್ಲ ಹೊಸ ಟೈರ್ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಅವಾಗ ಅವ್ರಿಗೆ ಹೇಳಿದ್ರೆ, ಸರ್ ಇದು ಈ ಥರ ಪಿರೇಲಿ ಅಂತ ಸರ್, ಇದು ಮಿಶಲಿನ್ ಅಂತ ಸರ್, ಇದು ಮೆಡ್ಸಿಲ್ಲರ್ ಅಂತ ಸರ್ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ, ಇದೇನಪ್ಪ ಇದು ಯಾವ್ದಾವುದೋ ಕಂಪನಿಗಳು ಹೇಳ್ತೀಯಾ, ಫಾರಿನ್ ಕಂಪನಿ ಬಿಡು, MRF ತಗೋ, ಸಿಯಾಟ್ ತಗೋ ಅಂತ ಹೇಳೋರು. ನಾವು ಅವ್ರಿಗೆ ಹೆಂಗೆ ಹೇಳೋದು ಹೇಳಿ? ಬೇಗ ಎಲ್ಲ ಕೋವಿಡ್ ಆದಮೇಲೆ ಎಲ್ಲರೂ ಚೇಂಜ್ ಆಗ್ಬಿಟ್ರು. ನಾನು ಹೇಳ್ತೀನಲ್ಲ, ಕೋವಿಡ್ಗೋಸ್ಕರ ಕಾಯ್ತಿದ್ರು ಅನ್ಸುತ್ತೆ ಜನರು ಚೇಂಜ್ ಆಗೋದಕ್ಕೆ. ಮನೇಲಿ ಕೂತ್ಕೊಂಡು ಸ್ಕ್ರಾಲ್ ಮಾಡಿ 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 ಎಲ್ಲ ಥರ ನಾಲೆಜು ಕಲಿಸ್ಬಿಟ್ರು.